ಬಳ್ಳಾರಿಯಲ್ಲಿ ಗೌಪ್ಯ ಮತದಾನ ಮಾಡೋ ಸಂದರ್ಭದಲ್ಲಿ ನಿಯಮ ಉಲ್ಲಂಘನೆ ಆಗಿದೆ. ನಿಯಮ ಉಲ್ಲಂಘನೆ ಮಾಡಿದ ಮತವನ್ನ ಅಸಿಂಧು ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಈ ರೀತಿಯಾಗಿ ನಿಯಮ ಉಲ್ಲಂಘನೆ ಮಾಡಿದ್ರೆ ಅಂಥ ಮತಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ವೋಟ್ ಮಾಡೋ ಸಂದರ್ಭದಲ್ಲಿ ವೋಟ್ ಮಾಡಿದ್ದನ್ನ ಸ್ಟೇಟಸ್ನಲ್ಲಿ ಹಾಕಲಾಗಿದೆ. ಶ್ರೀರಾಮುಲು ಅವರಿಗೆ ಮತ ಚಲಾಯಿಸಿದ್ದಾಗಿ ಫೋಟೋದಲ್ಲಿ ಕ್ಯಾಪ್ಷನ್ ಕೂಡ ಹಾಕಲಾಗಿದೆ. ಯಾರು ಹೀಗೆ ಮಾಡಿದ್ದಾರೆ ಅವರ ವೋಟ್ ಅಮಾನ್ಯ ಆಗತ್ತೆ. ರೈಟ್, ಅದೊಂದು ರಾಂಗ್ ಫೋಟೋ ಪಂಚಾಗಿದೆ. ಸ್ಟೇಟಸ್ಗೆ ಹಾಕೊಂಡಿದ್ದಾರಂತೆ ಮತದಾರರೊಬ್ರು. ಬಳ್ಳಾರಿಯಲ್ಲಿ ವೋಟ್ ಮಾಡಿ ಬಂದು ನಾನು ಶ್ರೀರಾಮುಲು ಅವ್ರಿಗೆ ವೋಟ್ ಹಾಕಿದ್ದೇನೆ ಅಂತ ಹೇಳಿ. ನೋಡಿ, ಈಗ ಗಮನಿಸ್ತಿದ್ದೀರಲ್ಲ, ಇದು ಕರೆಕ್ಟ್ ಆದ ಫೋಟೋ. ಹೀಗೆ ತಾವು ಮತ ಚಲಾವಣೆ ಮಾಡೋ ಸಂದರ್ಭದಲ್ಲಿ ಮೊದಲೇದಾಗಿ ಫೋಟೋ ತೆಕ್ಕೊಳ್ಳೋ ಹಾಗೆ ಇಲ್ಲ. ಚುನಾವಣಾ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಕೊಡಬೇಕಾಗಿತ್ತು. ಗಂಟಪ್ಪಿನಿಂದಾಗಿ ಫೋನ್ ಬಳಕೆ ಮಾಡಿದ್ದಾರೆ, ಫೋಟೋ ತಗೊಂಡಿದ್ದಾರೆ. ಪ್ರಹ್ಲಾದ್ ಜೋಶಿ ಮತದಾನ ಮಾಡೋದಕ್ಕೆ ಬಂದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅವರ ಮತದಾನ. ಹುಬ್ಬಳ್ಳಿಯ ಕ್ಯಾಂಡಿಡೇಟ್ ವಿನೋದ ಸುಟಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ದಾರೆ. ಲಿಂಗಾಲೇಶ್ವರ ಸ್ವಾಮೀಜಿ ಕೊನೆ ಕ್ಷಣದಲ್ಲಿ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ. ಪ್ರಹ್ಲಾದ್ ಜೋಶಿ ವೆರಿ ಪವರ್ಫುಲ್ ಮಿನಿಸ್ಟರ್ ಇನ್ ಸೆಂಟ್ರಲ್ ಗವರ್ಮೆಂಟ್. ಮೋದಿ ಅವರ ಆಪ್ತರು ಕೂಡ ಒಂದು ಲೆಕ್ಕದಲ್ಲಿ. ನೋಡಿ ಯಾವ ರೀತಿ ಸರತಿ ಸಾಲಿನಲ್ಲಿ ನಿಂತು ಈಗಾಗಲೇ 8:15 ಲೈನ್ ಹೆಂಗಿದೆ ನೋಡಿ. ಈ ಥರ ಸ್ಟಾರ್ಟಿಂಗ್ ಇದ್ದರೆ ಒಂದು 11-12 ಗಂಟೆ ವೇಳೆಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೋಡಿ, ಅದ್ಭುತವಾದ ಒಂದು ಅರ್ಧ ಹಂತದ ಮತದಾನ ಆಗಿರುತ್ತೆ. ಪ್ರಹ್ಲಾದ್ ಜೋಶಿ ನೋಡಿ, ಕಳೆದ ಬಾರಿಯಲ್ಲಿ ವಿಧಾನಸಭಾ ಚುನಾವಣೆ ನಡೆಯುವಾಗ ಜಗದೀಶ್ ಶೆಟ್ಟರ್ ಪಕ್ಷದಲ್ಲಿರಲಿಲ್ಲ. ಈಗ ಪಕ್ಷಕ್ಕೆ ಅವರನ್ನು ವಾಪಸ್ ಕರೆದುಕೊಂಡು ಬರಲಾಗಿದೆ. ಸೊ ಹಾಗಾಗಿ ಅವರು ಸೇಫ್. ಲಿಂಗಾಲೇಶ್ವರ ಸ್ವಾಮೀಜಿ ಸ್ಪರ್ಧೆಯಿಂದ ಒಂದು ರೀತಿಯಲ್ಲಿ ಒಡಕುಂಟಾಗತ್ತೆ ಅನ್ನುವಂಥ ಹೇಳಿಕೆಗಳು, ನಿರೀಕ್ಷೆಗಳಿತ್ತು. ಅದು ಕೂಡ ಸೇಫ್. ನನ್ನ ಹೆಸರು ಭೂಮಿಕಾ. ಇವತ್ತು MP ಇಲೆಕ್ಷನಿಗೆ ಫಸ್ಟ್ ಟೈಮ್ ವೋಟಿಂಗಿಗೆ ಬಂದಿದ್ದೀನಿ. ಮತ್ತು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದೀನಿ. ಇಲ್ಲಿ ಒಳಗೆ ಇಲೆಕ್ಷನ್ ವೋಟಿಂಗ್ ಮಷೀನ್ ಅವೆಲ್ಲ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಮತ್ತು ಇಲ್ಲೆಲ್ಲರೂ ಜನ ಸೇರಿದ್ದಾರೆ. ಮತ್ತು ಇಲ್ಲಿ ಡೆಕೋರೇಷನ್ ಇಲ್ಲೆಲ್ಲ ಚೆನ್ನಾಗಿದೆ ಸೆಂಟ್ ಮೈಕಲ್ ಸ್ಕೂಲಲ್ಲಿ. ಮತ್ತು ತುಂಬ ಖುಷಿ ಆಗ್ತಾ ಇದೆ ಇದ್ರ ಬಗ್ಗೆ. ಜನ ಎಲ್ಲ ತುಂಬ ಬಂದಿದ್ದಾರೆ. ಹೊಸ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ನೋಡಿ, ಪ್ರಹ್ಲಾದ್ ಜೋಶಿ ಅವರು ತಮ್ಮ ಮತ ಚಲಾವಣೆಗೆ ಆಗಮಿಸಿರುವ ದೃಶ್ಯ, ಮತಗಟ್ಟೆಗೆ ಆಗಮಿಸಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ವಿ. ಕುಟುಂಬ ಸಮೇತರಾಗಿ ಆಗಮಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ 10 ಗಂಟೆ ಮೀರಿದ್ರೆ ಬಿಸಿಲಿನ ಬೇಗ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಜನ 10 ಗಂಟೆ ಒಳಗಡೆ ನಮ್ಮ ಓಟನ್ನ ಹಾಕಿ ಬಂದ್ಬಿಡೋಣಪ್ಪ, ಮತ ಚಲಾವಣೆ ಮಾಡಿ